ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಷಟ್ಕ್ರಿಯೆಗಳು, ಯೋಗದಲ್ಲಿ ಬರತಕ್ಕಂಥ ಷಟ್ಕ್ರಿಯೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ದೌತಿ, ಬಸ್ತಿ, ನೇತಿ, ತ್ರಾಟಕ, ಕಪಾಲಭಾತಿ, ಹೀಗೆ 6 ಕ್ರಿಯೆಗಳ ಬಗ್ಗೆ ಚಿಂತನೆ ಮಾಡ್ತಾ ಕೆಲವು ಕ್ರಿಯೆಗಳ ಬಗ್ಗೆ ಹೆಚ್ಚಿನ ಒಂದು ಚಿಂತನೆಯನ್ನು ನೋಡಿದ್ದೀವಿ. ಇವತ್ತು ದೌತಿಯ ಬಗ್ಗೆ, ಮೊದಲನೇ ಕ್ರಿಯೆ ದೌತಿಯ ಬಗ್ಗೆ ಆಳವಾದ ಚಿಂತನೆಯನ್ನು ಇವತ್ತು ಮಾಡೋಣ. ದೌತಿ ಅಂದರೆ ಹೊಟ್ಟೆಯನ್ನು ತೊಳಿತಕ್ಕಂಥದ್ದು. ಕ್ಲೀನ್ಸಿಂಗ್ ಆಫ್ ದಿ ಸ್ಟಮಕ್ ಈಸ್ ಕಾಲ್ಡ್ ದೌತಿ. ದೌತಿಗೆ ಸಾಮಾನ್ಯವಾಗಿ ನಾವು 3 ರೀತಿ ಹೆಸರನ್ನು ಕರಿತಾ ಇದ್ದೇವೆ. ವಮನ ದೌತಿ ಅಂತ ಒಂದೇ ಮಾಡ್ತಕ್ಕಂಥ ಕ್ರಿಯೆ, ಆದರೆ ಹೆಸರು 3 ಇದೆ. ಒಂದು ವಮನ ದೌತಿ, ಇನ್ನೊಂದು ಕುಂಜಲ ಕ್ರಿಯೆ ಅಥವಾ ಗಜಕರ್ಣ ಕ್ರಿಯೆ ಅಂತ, 3ನೇದು ವಾರಿಸಾರಿ. ವಮನ ದೌತಿ ಅಂದರೆ, ವಮನ ಅಂದರೆ ವಾಂತಿ ಮಾಡೋದು. ಅಂದರೆ ಪಿತ್ತ ಆಯಿತು, ಪಿತ್ತ ಆದಾಗ ಬೆಸ್ಟ್ ಅಂದರೆ ನಮಗೆ ವಾಂತಿ ಆಗಬೇಕು. ಅಥವಾ ಮೈಗ್ರೇನ್ ಹೆಡೇಕ್, ಕೆಲವೊಬ್ಬರು ಹೆಡೇಕ್ ಬಂದಾಗ, ತಲೆನೋವು ಬಂದಾಗ ವಾಂತಿ ಆದರೆ ಕಡಿಮೆ ಆಗಿಬಿಡ್ತದೆ ಆಟೋಮೆಟಿಕ್ಕಾಗಿ. ಆ ವಾಂತಿ ಮಾಡ್ತಕ್ಕಂಥ ಒಂದು ಕ್ರಿಯೆ, ವಾಂತಿ ಮಾಡಿಸ್ಲಿಕ್ಕೆ ನೀರನ್ನು ಕುಡಿದು ವಾಂತಿ ಮಾಡ್ತಕ್ಕಂಥ ಕ್ರಿಯೆ, ಇದಕ್ಕೆ ನಾವು ದೌತಿ ಅಂತ ಕರಿತಾ ಇದ್ದೀವಿ. ತಲೆನೋವು ಬಂದಾಗ ಹೆಲ್ಪ್ ಆಗುತ್ತೆ, ಪಿತ್ತ ಆದಾಗ ನಮಗೆ ಹೆಲ್ಪ್ ಆಗುತ್ತೆ. ಇದು ನೀರನ್ನು ಕುಡಿದು ವಾಂತಿ ಮಾಡುವ ಈ ಕ್ರಿಯೆಗೆ ಇನ್ನೊಂದು ಕುಂಜಲ ಕ್ರಿಯೆ ಅಥವಾ ಗಜಕರ್ಣ ಕ್ರಿಯೆ ಅಂತ ಕರಿತಾ ಇದ್ದಾರೆ. ಕುಂಜರ ತಾವು ಮಹಾಭಾರತದಲ್ಲಿ ನೋಡಿರ್ಬೋದು, ಅಶ್ವತ್ಥಾಮ ಹತ ಕುಂಜರಃ ಅಂತ. ಆ ಕುಂಜರ ಅಂದ ತಕ್ಷಣ ಅಶ್ವತ್ಥಾಮ ಹತ ಅಷ್ಟೇ ಕೇಳುವಂಗೆ ಮಾಡಿಬಿಡ್ತಾನೆ ಧರ್ಮರಾಜನಿಗೆ. ಆ ಕುಂಜರ ಅನ್ನೋದು ಕೇಳೋದಿಲ್ಲ. ಅದು ಕತೆ ನಿಮಗೆ ಗೊತ್ತಿದೆ, ಅದರದ್ದು ಹೇಳೋ ಅಗತ್ಯ ಇಲ್ಲ. ಆನೆ ಅಂದರೆ, ಆನೆ ನೀರು ಕುಡಿದು ಹೇಗೆ ಹೊರಗೆ ಹಾಕುತ್ತೀಯೋ ಆ ರೀತಿಯಾಗಿ ಈ ಕ್ರಿಯೆ ಕಾಣುತ್ತೆ. ನೀವು ಯಾರು ಮಾಡ್ತಾರೆ ಅನ್ನೋದನ್ನು ನೋಡಿದರೆ ಹಾಗೆ ಕಾಣುತ್ತೆ. ಅದಕ್ಕಾಗಿ ಇದಕ್ಕೆ ಕುಂಜರ ಕ್ರಿಯೆ ಅಂತಲೇ ಹೆಸರಂತಾರೆ. ಅಥವಾ ಗಜಕರ್ಣ, ಗಜ ಅಂದರೆ ಆನೆ, ಆ ಒಂದು ಹೆಸರು ಇದಕ್ಕೆ ಬಂದಿದೆ. ವಾರಿ ಅಂದರೆ ನೀರು, ವಾರಿ ಸಾರಿ ದೌತಿ ಅಂತಲೂ ಇದಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ನೀರನ್ನು ಕುಡಿದ ಉಲ್ಟಿ ಮಾಡ್ತಕ್ಕಂಥ ಒಂದು ಕ್ರಿಯೆ. ಈ ರೀತಿಯಾಗಿ 3 ಕ್ರಿಯೆ ಇದರಿಂದ ಹೆಸರನ್ನು ಕಡಿತಕ್ಕಂಥದ್ದು. ಇನ್ನು ವಸ್ತ್ರ ದೌತಿ ಅಂತ ಅಂದರೆ, ವಸ್ತ್ರವನ್ನು ನುಂಗಿಬಿಟ್ಟು ಅದನ್ನು ಹೊರಗೆ ತೆಗಿತಕ್ಕಂಥದ್ದು ವಸ್ತ್ರ ದೌತಿ. ಅದರ ಬಗ್ಗೆ ಇವತ್ತು ನಾವು ಚಿಂತನೆಯನ್ನು ನಡೆಸ್ತಾ ಇದ್ದೀವಿ. ದಂಡ ದೌತಿ, ಅಗ್ನಿಸಾರ ದೌತಿ, ಹೀಗೆ ಹಠಯೋಗ ಪ್ರದೀಪಿಕೆಯಲ್ಲಿ ಹಲವಾರು ದೌತಿ ಕ್ರಿಯೆಗಳನ್ನು ನಾವು ನೋಡ್ಬೋದಾಗಿದೆ. ಈ ದೌತಿಯಿಂದ ಏನು ಪ್ರಯೋಜನ? ಯಾಕೆಂದರೆ ಯಾವುದರ ಪ್ರಯೋಜನ ಇದ್ದರೆ ತಾನೇ ನಾವು ಮಾಡೋದು. ಹಾಗಾಗಿ ದೌತಿಯಿಂದ ಏನು ಪ್ರಯೋಜನ ಅಂದರೆ, ಪಿತ್ತದ ವಿಕಾರಗಳು ಇದ್ದವರಿಗೆ ಇದು ಭಾಳ ಲಾಭ ಆಗುತ್ತೆ. ಯಾರಿಗೆ ಪಿತ್ತ ಆಗಿದೆ, ಪಿತ್ತದ ತೊಂದರೆ, ಅವರಿಗೆ ಇದು ಭಾಳ ಒಳ್ಳೆಯದು. ಮೈಗ್ರೇನ್ ಹೆಡೇಕ್, ಅರೆತಲೆನೋವು, ಭಾಳ ಜನ ನರಳುತ್ತಾ ಇರ್ತಾರೆ. ಈ ದೌತಿ ಕ್ರಿಯೆಯನ್ನು ಅಭ್ಯಾಸ ಮಾಡೋದರಿಂದ, ಕಲಿಯೋದರಿಂದ ಮೈಗ್ರೇನ್ ಹೆಡ್ಡೇಕ್ದಿಂದ ನಾವು ಮುಕ್ತಿಯನ್ನು ಪಡಿಬಹುದಾಗುತ್ತೆ. ತಮಗೆ ಹೇಳೋದು, ನಮ್ಮ ಮೈಗ್ರೇನ್ ಹೆಡ್ಡೇಕ್ ಅಂದರೆ, ನಮ್ಮ ಸ್ನೇಹಿತರೊಬ್ಬರು ನಟರಾಜ್ ಅಂತಿದ್ದರು, ಲೆಜಿಸ್ಲೇಚರಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ಮೈಗ್ರೇನ್ ಹೆಡ್ಡೇಕಿಂದ ಪ್ರತಿ ತಿಂಗಳು 3 ದಿವಸ ರಜೆ ಹಾಕಬೇಕಾಗಿತ್ತು. ನ್ಯಾಚುರೋಪತಿದು ಈ ಥರ ಕ್ರಿಯೆಗಳಿದೆ, ಕಲೀರಿ ಮಾಡಿರಿ ಅಂತಂದ್ರೆ ಬರ್ತಿರಲಿಲ್ಲ. ಅವರಿಗೆ ಹೆಡ್ಡೇಕ್ ಬಂದಿರೋದು ಸಾಮಾನ್ಯವಾಗಿ ಅವರ ತಂಗಿಯಂದರಿಗೆ ಮದುವೆ ಮಾಡಿ ಸಾಲ ಆಗಿತ್ತು. ಆ ಸಾಲದಿಂದ ಅವರಿಗೆ ಮೈಗ್ರೇನ್ ಹೆಡ್ಡೇಕ್ ಶುರುವಾಗಿತ್ತು. ಆದರೆ ಅವರಿಗೆ ಯಾವಾಗ ವಾಂತಿ ಆಗ್ತಿತ್ತು ಅವಾಗ ಕಡಿಮೆ ಆಗ್ತಿತ್ತು, ಇಲ್ಲಾಂದರೆ ಕಡಿಮೆ ಆಗ್ತಿರಲಿಲ್ಲ. ಹಾಗಾಗಿ ನಾವು ಅವರಿಗೆ ವಾಂತಿ ಕ್ರಿಯೆಯನ್ನು, ಕುಂಜಲ ಕ್ರಿಯೆಯನ್ನು, ಅವರಿಗೆ ವಮನ ದೇವತೆಯನ್ನು ಕಲಿಸಿಕೊಟ್ಟೆ. ಆಮೇಲೆ ಆ ಲೋನ್ ತೀರಿಸೋದು ಮೂಲ ಕಾರಣ ಲೋನದ್ದು, ಸಾಲದ್ದು. ಆ ಲೋನ್ ತೀರ್ಸೋಕ್ಕೆ ಟೆಕ್ನಿಕ್ಕನ್ನು ಹೇಳಿಕೊಟ್ಟೆ. ತದನಂತರದಲ್ಲಿ ಅವರು ಮೈಗ್ರೇನ್ ಕಡಿಮೆ ಆಗಿ ಈ ಪ್ರಕೃತಿ ಚಿಕಿತ್ಸೆ ಬಂದ ಒಂದು 5-6 ತಿಂಗಳಾದಮೇಲೆ ಅವರು ತಿಂಗಳ 3 ದಿವಸ ರಜೆ ಹಾಕಬೇಕಾಗಿತ್ತು ಈ ಮೈಗ್ರೇನ್ ಹೆಡ್ಡೇಕಿಂದ. ಯಾವಾಗ ಇದನ್ನು ಕಲಿತ ಮೇಲೆ ಅವರು ತಿಂಗಳಲ್ಲಿ 1 ದಿವಸ ಸಹಿತ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಸಿಕ್ ಲೀವನ್ನು ಹಾಕಲಿಲ್ಲ. ಉಳಿದ ಲೀವ್ ಹಾಕಿರ್ತಾರೆ, ಆದರೆ ಸಿಕ್ ಲೀವ್ ಹಾಕಲಿಲ್ಲ. ಈ ಲೀವನ್ನು ಉಳಿಸ್ತಕ್ಕಂಥದ್ದು ಇದು ಜಲನೇತಿ ಕ್ರಿಯೆ. ಇನ್ನು ಜೀರ್ಣಾಂಗದ ತೊಂದರೆಯಲ್ಲಿ ಈ ಒಂದು ಕ್ರಿಯೆ ಹೆಲ್ಪ್ ಆಗುತ್ತೆ ನಮಗೆ. ಆಮೇಲೆ ವಿಷ ಕುಡಿದಾಗ, ಈ ಗಜಕರ್ಣ ಕ್ರಿಯೆ, ಕುಂಜಲ ಕ್ರಿಯೆ, ವಿಷ ಕುಡಿದವರಿಗೆ ಭಾಳ ನಂಬರ್ 1. ನೀರು ಕುಡಿಸಿಬಿಟ್ಟು ಉಲ್ಟಿ ಮಾಡ್ತಕ್ಕಂಥದ್ದು ಇದು ಕ್ರಿಯೆ. ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಿದ್ದೀವಿ. ಅಸ್ತಮಾ, ಬ್ರೊಂಕೈಟಿಸ್ ಇದ್ದವರಿಗೂ, ಅದರಿಂದ ಬಳಲ್ತಾರೆ ಇದ್ದವರಿಗೂ ಸಹಿತ ಒಂದು ಉತ್ತಮವಾದ ಚಿಕಿತ್ಸೆ. ಶ್ವಾಸನಾಳದ ತೊಂದರೆ ಇರಬಹುದು, ಶ್ವಾಸಕೋಶದ ತೊಂದರೆ ಇರ್ಬೋದು,
ಅನ್ನನಾಳಗಳಲ್ಲಿರ್ತಕ್ಕಂಥ ಕಶ್ಮಲ ಹೊರಗೆ ಹೋಗಲಿಕ್ಕೆ ಇದು ಬಹಳ ಸಹಾಯಕ ಆಗುತ್ತೆ. ವೀಕ್ಷಕರೇ, ನಾನು ಹೇಳ್ತಾ ಇದ್ದೇನೆ ಅಂತ ಹಾಗೆ ಮಾಡೋದು ಒಳ್ಳೆಯದಲ್ಲ. ಟಿ ವಿನಲ್ಲಿ ನೋಡಿ ಮಾಡೋಕ್ಕೆ ಹೋಗಬೇಡಿ. ತಜ್ಞರ ಮಾರ್ಗದರ್ಶನದಲ್ಲಿ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಗಳಲ್ಲಿ ಹೋಗಿ ಅಥವಾ ಯೋಗ ಗುರುಗಳಲ್ಲಿ ಇದನ್ನು ತಿಳಿದುಕೊಂಡು ಇದನ್ನು ಮಾಡಿ. ಹೇಗೆ ಮಾಡಬೇಕು ಅನ್ನೋದು ನಿಮ್ಮದು ಪ್ರಶ್ನೆ. ಹೇಗೆ ಮಾಡಬೇಕು ಅಂದರೆ 7-8 ಗ್ಲಾಸ್ ನೀರನ್ನು ತಗೊಳ್ಳೋದು, ಅದಕ್ಕೆ 2-3 ಚಮಚ ಉಪ್ಪನ್ನು ಹಾಕಬೇಕು. 7-8 ಗ್ಲಾಸ್ ನೀರಿಗೆ, ಉಗುರು ಬಿಸಿನೀರಿಗೆ 2-3 ಚಮಚ ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಬೇಗ ಬೇಗ ಕುಡಿಯೋದು. ನಿಂತ್ಕೊಂಡವರ ಘಟಘಟ ಕುಡಿಯೋದು. ತಕ್ಷಣ ಪ್ರಕೃತಿ ಚಿಕಿತ್ಸೆಯಲ್ಲಿ ನಿಧಾನಕ್ಕೆ ನೀರನ್ನು ಕುಡೀರಿ ಅಂತೀವಿ, ಸಿಪ್ ಬೈ ಸಿಪ್ ಕುಡೀರಿ ಅಂತೀವಿ. ಆದರೆ ಈ ಕ್ರಿಯೆ ಮಾಡುವಾಗ, ವಮನ ದೌತಿ ಮಾಡುವಾಗ, ದೌತಿ ಕ್ರಿಯೆ ಮಾಡುವ ಸಂದರ್ಭದಲ್ಲಿ ಘಟಘಟ ನೀರನ್ನು ಕುಡಿಬೇಕು. ಕುಡಿದು ಬಿಟ್ಟು ಅಭ್ಯಾಸ ಇದ್ದವರು ಉಡ್ಯಾನ ಮಾಡಿ, ನವಲಿ ಕ್ರಿಯೆಯನ್ನು ಮಾಡಿ, ಹೊಟ್ಟೆಯನ್ನು ಇದ್ದವರು ಅಭ್ಯಾಸ ಇಲ್ಲದಿದ್ದರೆ ಏನು ತೊಂದರೆ ಇಲ್ಲ. ಸ್ವಲ್ಪ ಕುಡಿದು ಆದಮೇಲೆ ಈ ನವಲಿ ಕ್ರಿಯೆ ಅಥವಾ ಮತ್ತು ಮಾಡಿ ಆದಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ಮುಂದಕ್ಕೆ ಬಾಗಬೇಕು. ಬಾಗಿ ಅಂಗಳಿರ್ತದೆ, ಕಿರ್ನಾಲಿಗೆ ಅಂತೀವಿ, ಅಲ್ಲಿ ಹತ್ತಿರದಲ್ಲಿ 2 ಬಟ್ಟನ್ನು ಒಳಗೆ ಹಾಕಿ ನಾವು ಅದನ್ನು ಲಘುವಾಗಿ ಪ್ರೆಸ್ ಮಾಡಬೇಕು. ಆ ಮೆತ್ತಗೆ ನಾವು ಅದನ್ನು ಪ್ರೆಸ್ ಮಾಡಿದರೆ ನಮಗೆ ಉಲ್ಟಿ ಶುರುವಾಗಿಬಿಡ್ತದೆ. ಸ್ವಲ್ಪ ಬಗ್ಬೇಕು, ಮುಂದೆ ಬೆಂಡಾಗಿಬಿಟ್ರೆ, ಬೆಂಡಾಗಿ ಎಡಗೈಯನ್ನು ಹೊಕ್ಕಳ ಮೇಲೆ ಇಟ್ಕೋಬೇಕು. ಎಡಗೈಯನ್ನು ಹೊಕ್ಕಳ ಮೇಲೆ ಇಟ್ಕೊಂಡು ಮುಂದೆ ಬಗ್ಗಿ ಅದನ್ನು ಪ್ರೆಸ್ ಮಾಡೋದ್ರಿಂದ ನೀರು ಧಾರಾಕಾರವಾಗಿ ಹೊರಗಡೆ ಬರಲಿಕ್ಕೆ ಶುರುವಾಗುತ್ತೆ. ಹೊಟ್ಟೆಯನ್ನು ಒತ್ಕೊಳ್ಳೋದ್ರಿಂದ ಮೂಗಿನಿಂದ ಸುಂಬಳ ಬರ್ಬೋದು, ಅದನ್ನು ತೆಗಿರಿ. ಕಫ ಬಾಯಿಯಿಂದ ಹೊರಗೆ ಬರ್ಬೋದು, ಅದನ್ನು ಸಹಿತ ಹೊರಗೆ ಹಾಕಿ ನಿಧಾನಕ್ಕೆ ಸ್ವಲ್ಪ ಮತ್ತೆ ನೀರಿನಿಂದ ತೊಳ್ಕೊಂಡು ತದನಂತರದಲ್ಲಿ ನಾವು ವಿಶ್ರಾಂತಿ ತಗೊಳ್ಬೇಕು. ವಿಶ್ರಾಂತಿ ತಗೊಂಡಾದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಊಟವನ್ನು ಮಾಡ್ಬೋದು. ಸಪ್ಪೆ ಆಹಾರ ತಗೋಬೇಕು. ಇಲ್ಲಿ ಬಿಸಿ ಬಿಸಿ ಆಹಾರ ತಗೊಳ್ಳೋ ಹಾಗಿಲ್ಲ, ಸಪ್ಪೆ ಆಹಾರವನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಇದನ್ನು ಮಾಡಬೇಕು ಯಾವಾಗಂದರೆ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಊಟ ಆದಮೇಲೆ ಮಾಡಿಕೊಡೋದು, ಇದನ್ನು ಗಮನಿಸಬೇಕು. ಆರೋಗ್ಯವಂತರು ತಿಂಗಳಿಗೊಮ್ಮೆ ಅಥವಾ 2-3 ತಿಂಗಳಿಗೊಮ್ಮೆ ಇದನ್ನು ಮಾಡ್ಬೋದು. ಆಸ್ತಮಾ ತೊಂದರೆ ಇದ್ದವರು, ಮೈಗ್ರೇನ್ ಇದ್ದವರು, ಬ್ರಾಂಕೈಟಿಸ್ ಇದ್ದವರು, ಯಾರು ಕ್ರಾನಿಕ್ ಪ್ರಾಬ್ಲಮ್ದಿಂದ, ದೀರ್ಘ ರೋಗದಿಂದ ಬಳಲ್ತಾ ಇದ್ದಾರೋ ವಾರಕ್ಕೆ 1 ಸಲ ಮಾಡಿ, ಜಾಸ್ತಿ ಬೇಡ. ಇದು ದೌತಿಯ ಬಗ್ಗೆ. ಇನ್ನು 2ನೇ ಒಂದು ಕ್ರಿಯೆ ವಸ್ತ್ರ ದೌತಿ. ವಮನ ದೌತಿ ನೋಡಿದ್ದೀವಿ ಅಥವಾ ಕುಂಜಲ ಕ್ರಿಯೆಯ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಇನ್ನು ವಮನ ದೌತಿ. ವಮನ ದೌತಿ ಅಂದರೆ ಇದಕ್ಕೆ ವಸ್ತ್ರ ದೌತಿನ ಅಂತೂ ಕರೀತಾರೆ. 2ನೇ ಕ್ರಿಯೆ ವಸ್ತ್ರ ದೌತಿ. ದೌತಿಯ ಬಗ್ಗೆ ನೋಡಿದ್ದೀವಿ. ವಸ್ತ್ರ ದೌತಿಯಿಂದ ನಾವು ಮಾಡಿದರೆ ಗಂಟಲಿನಲ್ಲಿರ್ತಕ್ಕಂಥದ್ದು ಶ್ವಾಸನೋಳ ಶುದ್ಧಿ ಮಾಡಲಿಕ್ಕೆ ಈ ಕ್ರಿಯೆ ಬಹಳ ಹೆಲ್ಪ್ ಆಗುತ್ತೆ. ಇಲ್ಲಿ ವಸ್ತ್ರ ದೌತಿನಲ್ಲಿ ಬಟ್ಟೆ ಇರುತ್ತೆ, ಒಂದು ಕ್ಲಾತ್ 2 ಇಂಚ್ 3 ಇಂಚು ಅಥವಾ 4 ಇಂಚು ಅಗಲ ಇರತಕ್ಕಂಥದ್ದು. ಉದ್ದ ಬಹಳ ಉದ್ದಾಗಿರುತ್ತೆ, 3 ಮೀಟರಿಂದ 4 ಮೀಟರ್ ಉದ್ದ ಇರುತ್ತೆ. ಅಖಂಡ ಬಟ್ಟೆ ತೊಗೋಬೇಕು. ನಡುವೆಲ್ಲೂ ಸೇರಿಸಿರಬಾರ್ದು, ಹೊಲದ ಸೇರಿಸಿರಬಾರ್ದು, ಅಂಚುಗಳನ್ನು ಹೊಲಿದಿರಬೇಕು. ಇದನ್ನು ಏನು ಮಾಡಬೇಕು ಅಂತಂದರೆ, ಇದನ್ನು ಅಖಂಡವಾಗಿ ತಗೊಂಡು ಇದನ್ನು ನಾವು ದಿವಸ ಮಾಡಿಕೊಡೋದು. ಇದನ್ನು 15 ದಿವಸಕ್ಕೊಮ್ಮೆ ಮಾಡಬೇಕತ್ತು. ಮಾಡೋ ವಿಧಾನ ಹೇಗೆ ಅಂದರೆ, ಇದನ್ನು ಸ್ವಲ್ಪ ಮಡಿಚಿಕೊಂಡು ಇದಕ್ಕೆ ಜೇನುತುಪ್ಪ ಹಚ್ಚಿಬಿಟ್ಟು ಇದನ್ನು ಫಸ್ಟು ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಎದ್ದಬೇಕು. ಫಸ್ಟು ಇಡೀ ಬಟ್ಟೆಯನ್ನು ಹಾಲಿನಲ್ಲಿ ಅಥವಾ ನೀರಿನಲ್ಲಿ ಎದ್ದುಬಿಟ್ಟು ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಚ್ಚಿ ಅದನ್ನು ಸ್ವಲ್ಪ ಮಡಿಚಿಬಿಟ್ಟು ಮೊದಲು ಗಂಟ್ಲಿಗೆ ಹೋಗಬೇಕು. ಒಳಗಡೆ ಇಟ್ಕೊಳ್ಳೋದು, ಗಂಟ್ಲಲ್ಲಿ ಒಳಗಡೆ ಇಟ್ಕೊಂಡು ಸ್ವಲ್ಪ ನುಂಗೋದು. ಪ್ರಾರಂಭದಲ್ಲಿ ಗಂಟಲು ಕೆರೆತ ಬರುತ್ತೆ, ನೋವಾದಂಗೆ ಆಗುತ್ತೆ, ಏನೋ ಒಂಥರ ಕಶ್ವಿಶಿ ಆಗುತ್ತೆ. ಸ್ವಲ್ಪ ಅದನ್ನು ತಡ್ಕೊಳ್ಬೇಕು. ನಿಧಾನಕ್ಕೆ ಸ್ವಲ್ಪ ನುಂಗ್ತಾ ಹೋಗ್ಬೇಕು. ಪ್ರಾರಂಭದಲ್ಲಿ ಬೇಕಾದ್ರೆ ಒಂದು ಅರ್ಧ ಅಡಿಯಷ್ಟು ನುಂಗಿ, ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ಸ್ವಲ್ಪ ಜಾಸ್ತಿ ನುಂಗಿ, ಹೀಗೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಒಂದೇ ಸಲಕ್ಕೆ ಯಾವತ್ತೂ ಬರೋದಿಲ್ಲ. ನಿಧಾನಕ್ಕೆ ಇದನ್ನು ನುಂಗೋದು ಪ್ರಾಕ್ಟೀಸ್ ಮಾಡಬೇಕು. 1 ವಾರಗಟ್ಟಲೆ ಹೀಗೆ ನುಂಗ್ತಾ ಇದು ಇಡೀ ಬಟ್ಟೆ ಒಳಗಡೆ ಹೋಗುವ ಹಾಗೆ ಇನ್ನೇನು ಅರ್ಧ ಅಡಿ ಮಾತ್ರ ಹೊರಗಡೆ ಬಿಡಬೇಕು. ಬಾಯಿಂದ ಅರ್ಧ ಅಡಿ ಬಾಯಿಂದ ಬಿಟ್ಟು ಮಿಕ್ಕಿದ್ದೆಲ್ಲ ಒಳಗಡೆ ಹೋಗಬೇಕು. ಅದು ಹೊಟ್ಟೆ ತನಕ ಕೆಳಗಡೆ ಹೋಗುತ್ತೆ. ಅನ್ನನಾಳದ ಫುಡ್ ಪೈಪ್ ಮೂಲಕ ಒಳಗಡೆ ಹೋಗಿ ಏನು ನಮ್ಮ ಒಳಗಡೆ ಅಂಟಿಕೊಂಡಂಥ ಕಫವನ್ನು ಈ ಬಟ್ಟೆ ತಗೊಳ್ಳುತ್ತೆ. ಆಮೇಲೆ ನಿಧಾನಕ್ಕೆ ಆ ಬಟ್ಟೆಯನ್ನೆಲ್ಲ ಪೂರ್ಣ ನುಂಗಿ, ದಿವಸ ಸ್ವಲ್ಪ ನುಂಗಿ ಪ್ರಾಕ್ಟೀಸ್ ಮಾಡಿಕೊಂಡು ಇದನ್ನು ಪೂರ್ಣ ನುಂಗಿ ತದನಂತರದಲ್ಲಿ ಅರ್ಧ ಅಡಿ ಬಿಟ್ಟು ಅದನ್ನು ನಿಧಾನಕ್ಕೆ ಹೊರಗೆ ತೆಗೆಯೋದು.
ಆ ಸಂದರ್ಭದಲ್ಲಿ ಕಫ ಬರುತ್ತೆ. ಬಂದರೆ ಅದನ್ನು ತೆಗೆದುಬಿಟ್ಟು ಸ್ವಚ್ಛ ಮಾಡಿಕೊಳ್ಳಿ. ಬಟ್ಟೆಯನ್ನು ತೊಳೆದು ಮತ್ತೆ ಅದನ್ನು ಕುದಿಸಿಬಿಟ್ಟು ನೀರಲ್ಲಿ ಒಣಗಾಕಿ. ಇದನ್ನು ನಾವು ಯಾರು ಉಪಯೋಗಿಸ್ತಾರೆ ಅವರೇ ಉಪಯೋಗಿಸ್ಬೇಕು, ಬೇರೆಯವ್ರಿಗೆ ಇದನ್ನು ಉಪಯೋಗಿಸ್ಬಾರ್ದು. ಒಬ್ಬೊಬ್ಬರು ವೈಯಕ್ತಿಕವಾಗಿ ಇದನ್ನು ಬೇರೆ ಬೇರೆ ಬಟ್ಟೆಯನ್ನು ನಾವು ಇಟ್ಕೋಬೇಕು. ಇದು ಕಫದ ತೊಂದರೆಗಳಲ್ಲಿ ಬಹಳ ಸಹಾಯಕ ಆಗ್ತಕ್ಕಂಥದ್ದು ವಸ್ತ್ರಧೌತಿ. ಅದರ ಜೊತೆಗೆ ಅಸ್ತಮಾದವರಿಗೆ ಸಾಮಾನ್ಯವಾಗಿ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯಲ್ಲಿ ವಸ್ತ್ರಧೌತಿ ಮಾಡಿಸ್ತಾರೆ. ಸೈನಸ್ ಇದ್ದವರಿಗೆ, ಬ್ರಾಂಕೈಟಿಸ್ ಇದ್ದವರಿಗೆ ಇದು ಬಹಳ ಸಹಾಯಕ ಆಗುತ್ತೆ. ಆದರೆ ಮಾಡೋದಕ್ಕೆ ತಾಳ್ಮೆ ಬೇಕು, ಸಹನೆ ಬೇಕು. ಒಂದೇ ದಿವಸಕ್ಕೆ ಸಾಧ್ಯ ಆಗದೇ ಇರ್ಬೋದು. ಇದನ್ನು ನಿಧಾನಕ್ಕೆ ಸ್ವಲ್ಪ ನುಂಗಿ ಪ್ರಾಕ್ಟೀಸ್ ನಾವು ಮಾಡಬೇಕಾಗತ್ತೆ. ಈ ರೀತಿ ವಸ್ತ್ರಧೌತಿಯನ್ನು ನಾವು ಅಧ್ಯಯನ ಮಾಡಿ ಈ ತೊಂದರೆಗಳನ್ನು ಕಫ, ಸೈನಸ್ಸು, ಅಸ್ತಮಾದಿಂದ ಮುಕ್ತರಾಗಿ ನಾವು ಬಹುದಾಗಿದೆ. ಇದು ಧೌತಿ ಕ್ರಿಯೆಯ ಬಗ್ಗೆ. ಇನ್ನು ಕಣ್ಣನ್ನು ಶುದ್ಧಿಗೊಳಿಸೋದು. ಕಣ್ಣು ತ್ರಾಟಕದ ಬಗ್ಗೆ ಚಿಂತನೆ ಮಾಡಿದ್ದೀವಿ ಹಿಂದೆ. ಕಣ್ಣು ಶುದ್ಧಿ ಮಾಡಲಿಕ್ಕೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಬಹಳ ಸುಲಭವು ಸಾಧನೆಗಳಿದೆ. ಜ್ಯೋತಿ ತ್ರಾಟಕದಿಂದ ನಾವು ಕಣ್ಣನ್ನು ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ನೋಡಿದ್ದೀವಿ. ಪಂಚೇಂದ್ರಿಯಾನಾಂ ನಯನಂ ಪ್ರಧಾನಂ ಅಂತ ಹೇಳ್ತಾಯಿದೆ ಶಾಸ್ತ್ರ. ಪಂಚ ಇಂದ್ರಿಯಗಳಲ್ಲಿ ಈ ಕಣ್ಣು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ನಮಗೆ ಕಣ್ಣು, ಕಿವಿ, ಮೂಗು, ಗಂಟಲು, ಚರ್ಮ ಇವು 5 ಇಂದ್ರಿಯಗಳು ನಮಗೆ ಇರ್ತಕ್ಕಂಥದ್ದು. ಇವುಗಳಲ್ಲಿ ಮುಖ್ಯವಾದದ್ದು ಕಣ್ಣು. ಕಣ್ಣಿನ ರಕ್ಷಣೆ ಬಹಳ ಮುಖ್ಯ. ಇವತ್ತು ಕಣ್ಣಿನ ದುರುಪಯೋಗ ಬಹಳ ಆಗ್ತಾ ಇದೆ. ಒಂದು ಓದೋದ್ರಿಂದ ಇರ್ಬೋದು, ಇನ್ನೊಂದು ಕಂಪ್ಯೂಟರ್ ನೋಡೋದು ಬಂದಿದ್ದು, ಅದಾದ ಮೇಲೆ ಇನ್ನೊಂದು ರೀಡಿಂಗ್ ಈಸ್ ಆನ್ ಅಬ್ಯೂಸ್ ಟು ಐಸ್ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಒಂದು ಮಾತನ್ನು ತಮಗೆ ಹೇಳಬೇಕು ಅಂದರೆ ನನಗೆ ಜ್ಞಾಪಕ ಆಗ್ತಾ ಇದೆ. ಯಾಕೆಂದರೆ ಕಣ್ಣನ್ನು ನಾವು ರಕ್ಷಣೆ ಮಾಡೋದು ಬಹಳ ಮುಖ್ಯ ಇರತಕ್ಕಂಥದ್ದು. ನಾನು ಸೆಕ್ರೆಟ್ರಿಯೇಟಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಒಬ್ಬರು ಟೈಪಿಸ್ಟು 28 ವರ್ಷದ ಅಮ್ಮ ಹೇಳ್ತಾಯಿದ್ರು, ಏನು ಸರ್ ಮುಳ್ಕೂರವರೇ, ನನಗೆ ಈಗ 40 ಬಂದುಬಿಟ್ಟಿದೆ. ನನಗೆ 40 ವರ್ಷ ಆಗಿಲ್ಲ, 28 ವರ್ಷಕ್ಕೆ ನನಗೆ 40 ಬಂದಿದೆ. ಸಾಮಾನ್ಯವಾಗಿ ಏನಂದರೆ 40 ಬರೋದು ಯಾವಾಗ ಅಂದರೆ 40 ವರ್ಷ ಆದಮೇಲೆ, 40 ವರ್ಷ ಆದಮೇಲೆ 40 ಬರುತ್ತೆ. 40 ಅಂತ. ಆದರೆ ನನಗೆ 28ಕ್ಕೆ ಬಂದಿದೆ, ಬಹಳ ಕಷ್ಟ ಆಗ್ತಾಯಿದೆ, ಹೇಗೆ ಮಾಡೋದು ಸರ್ ಅಂತ ಕೇಳಿದರು. ನಾನು ಪಾಪ ಅವ್ರೇನೋ ಟೈಪಿಂಗ್ ಮಾಡೋದ್ರಿಂದ ಆಗ್ತಿರ್ಬೋದು, ದೃಷ್ಟಿ ಇಟ್ಟು ನೋಡೋದಾಗ್ತಿರ್ಬೋದು, ಏನಿರ್ಬೋದು ಅಂತ, ಆಗಲಮ್ಮ ಈಗ ಬೇಡ, ನೀವು ಲಂಚ್ ಅವರ್ನಲ್ಲಿ ಮಾತಾಡೋಣ, ತೊಂದರೆ ಅಂತ ಹೇಳಿ ಲಂಚ್ ಅವರ್ನಲ್ಲಿ ಅವರಿಗೆ ಮಾತಾಡೋಣ ಅಂತ ಬರೋಕ್ಕೆ ಹೇಳಿದೆ. ಸೊ ಲಂಚ್ ಅವರ್ನಲ್ಲಿ ನಾವು ಅವ್ರು ಸೇರಿದಾಗ ಅವ್ರನ್ನ ಮಾತಾಡಿದಾಗ ಗೊತ್ತಾಯಿತು ಏನಂದರೆ, ಆ ಎಮ್ಮಂದು ಕಾದಂಬರಿ ಓದೋ ಹುಚ್ಚು. ಕಾದಂಬರಿ ಹೇಗೆ ಓದ್ತಾ ಇದ್ದರು ಅಂದರೆ, ಆ ಸಂದರ್ಭದಲ್ಲಿ ಅವರು ಒಂದು 15-20 ವರ್ಷದ ಕೆಳಗಡೆ ಆಫೀಸಿಂದ ಡೈಲಿ ಕೆಲಸ ಮಾಡೋದು, ಮನೆಗೆ ಹೋಗಿ ಮನೆ ಕೆಲಸ ಮಾಡೋದು, ರಾತ್ರಿ 10-11 ಆಗೋದು, ಮನೆಯವರಿಗೆಲ್ಲ ಯಜಮಾನರಿಗೆಲ್ಲ ಊಟ ಬಡಿಸಿ ಮಲಗೋದು 10-11 ಗಂಟೆ. ಅವರೆಲ್ಲ ಮಕ್ಕೋತಾಯಿದ್ರು, ಇವರು 11 ಗಂಟೆ ಮೇಲೆ ಓದೋಕ್ಕೆ ಶುರು ಮಾಡೋರು. ಆ ಕಾದಂಬರಿ ಮುಗಿ ತನಕ ಬಿಡ್ತಿರ್ಲಿಲ್ಲಂತೆ. 1 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು. ಒಂದು ಕಾದಂಬರಿ ತೊಗೊಂಡ್ರೆ ಆ ಪುಸ್ತಕ ಮುಗಿ ತನಕ ಓದೋದು. ಹಾಗಾಗಿ 28 ವರ್ಷಕ್ಕೆ ಬಂದುಬಿಟ್ಟು ಪಾಪ ಆ ಎಮ್ಮ ಕಷ್ಟಪಡ್ತಾಯಿತ್ತು. ನಾನು ಹೇಳಿದೆ, ಈ ಥರ ಮಾಡಿದರೆ ಆಗೋದಿಲ್ಲ, ಫಸ್ಟ್ ಕಾದಂಬರಿಯನ್ನು ನಿಲ್ಲಿಸಿ, ಓದೋದು ನಿಲ್ಲಿಸಿ. ಆಮೇಲೆ ಐ ಕಪ್ ಅಂತ ಒಂದು ಕೊಟ್ಟೆ. ಈ ಐ ಕಪ್ ಅನ್ನೋದು ಇದು ಕಣ್ಣನ್ನು ಶುದ್ಧಿ ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಈ ಕೈ ಕಪ್ ಕೊಟ್ಟು ಶುದ್ಧಿ ಮಾಡ್ತಕ್ಕಂಥ ಒಂದು ಟೆಕ್ನಿಕ್ ಕಲಿಸ್ಕೊಟ್ಟೆ. ಆಮೇಲೆ ಆಕಿ ಚಸ್ಮಾನು ಇದು ಮಾಡಲಿಲ್ಲ, ಆ ಕಾದಂಬರಿ ಓದೋದು ಬಿಟ್ಟರು. ಹೀಗೆ ಕಣ್ಣಿನ ತೊಂದರೆ ಯಾಕಂದರೆ ರೀಡಿಂಗ್ ಈಸ್ ಅನ್ ಅಬ್ಯೂಸ್ ಟು ಐಸ್ ಅಂತ. ಇವತ್ತೇನಾಗ್ಬಿಟ್ಟಿದೆ, ಒಂದು ದೂರದರ್ಶನ ಆಗಲಿ, ಟಿ ವಿ ನೋಡೋದನ್ನು, ಇವತ್ತು ಸೀರಿಯಲ್ ನೋಡೋದು, ಗಂಟೆಗಟ್ಟಲೆ ನೋಡೋದ್ರಿಂದ ಕಣ್ಣಿನ ತೊಂದರೆಗಳು ಜಾಸ್ತಿ ಆಗ್ತಾಯಿದೆ. ಇವತ್ತು ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಏನು ಸ್ಕ್ರೀನ್ ನೋಡೋದ್ರಿಂದ ಅವರು ಸಹಿತ ಅಕಾಲಿಕ ಕಣ್ಣಿನ ತೊಂದರೆಗಳಿಂದ ಬಳಲ್ತಾ ಇರೋದು ನೋಡ್ತಾ ಇದ್ದೀವಿ. ಮಕ್ಕಳು ಸಹಿತ ಓದಿ ರ್ಯಾಂಕ್ ಬರ್ತಾರೆ, ಆದರೆ ಚಸ್ಮಾ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೂ ದುರ್ದೈವ ಏನಾಗಿದೆ, ಇವತ್ತು ಮೊಬೈಲ್ ಬಂದುಬಿಟ್ಟಿದೆ. ಮೊಬೈಲು ಕಂಟಿನ್ಯೂಯಸ್ ನೋಡಿ 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 ನಮಗೆ ತಲೆನೇ ಕೆಟ್ಟು ಹೋಗ್ತಾ ಇದೆ. ಕಣ್ಣಿನ ತೊಂದರೆಗಳ ಜೊತೆಗೆ ಇವತ್ತು ಹುಡುಗರು ಸಹಿತ ಏನಾರು ಕಲಸಿಗೆ ಕರೆದ್ರೆ ಬರೋದೇ ಇಲ್ಲ ಅಂಥ ಒಂದು ಕಷ್ಟದ ಪರಿಸ್ಥಿತಿ ನಾವು ಇವತ್ತು ಎದುರಿಸ್ತಾ ಇದ್ದೇವೆ. ಹಾಗಾಗಿ ಇದು ಯಾಕೆ ಬರ್ತಾ ಇದೆ ಅದನ್ನು ನಾವು ತಿಳ್ಕೊಂಡು ಅದನ್ನು ನಾವು ನಿವಾರಣೆ ಮಾಡಬೇಕು. ಮದ್ರಾಸಾಯಿ, ಈ ಐ ಪ್ರಾಬ್ಲಮ್ಗೆ ಐ ಕಪ್ಪು ಬಹಳ ಹೆಲ್ಪ್ ಆಗುತ್ತೆ. ಮದ್ರಾಸಾಯಿ ಅಂತ ಬಂತು ಹಿಂದೆ, ಒಂದಷ್ಟು ವರ್ಷದ ಹಿಂದೆ. ಕಣ್ಣು ಕೆಂಪಗಾಗೋದು, ಅದು ಬೇರೆಯವ್ರಿಗೆ ಸಹಿತ ಹಬ್ಬುತ್ತೆ. ಅಂಥ ತೊಂದರೆಯಲ್ಲಿ ಈ ಐ ಕಪ್ಪು ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಇನ್ನು ಕಣ್ಣಿನಲ್ಲಿ ಧೂಳ ಬಿದ್ದಾಗ ಈ ಐ ಕಪ್ ನಮಗೆ ಸಹಾಯಕ ಆಗುತ್ತೆ.
ಇನ್ನೊಂದು ನಮ್ಮ ಸ್ನೇಹಿತರೊಬ್ಬರು ಶಿವಶಂಕರ್ ಅಂತಿದ್ರು, ಅವರ ತಂಗಿ SLC ಆದಮೇಲೆ ಸ್ಕೂಲಿಗೆ ಬಿಡಿಸ್ಬಿಟ್ರು. ಬಿಡಿಸಿದ ತಕ್ಷಣ ಆಯಮ್ಮ ಶುರು ಮಾಡಿತು ಟಿ ವಿ ನೋಡೋದು. ತಮ್ಮ ಮನೆಯಲ್ಲಿ ಟಿ ವಿ ಆಫ್ ಮಾಡಿದ್ರೆ ಪಕ್ಕದ ಮನೆಗೆ ಹೋಗೋದು. ಹೀಗೆ ನೋಡಿ ನೋಡಿ ಎದುರಿಗಿರತಕ್ಕಂಥ ವ್ಯಕ್ತಿ ಯಾರು ಅನ್ನೋದು ಗುರುತ ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ. ಒಂದೇನೋ ಆಕಾರ ಕಾಣ್ತಿತ್ತು ಹೊರತಾಗಿ ಇವ್ರು ಯಾರು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಇವರು ಶಾಲೆ ಬಿಡಿಸಿ ಇನ್ನೇನು ಮದುವೆ ಮಾಡೋಣ ಅಂತ ಲೆಕ್ಕ ಹಾಕಿದರು. ಈ ಟಿ ವಿ ನೋಡೋದ್ರಿಂದ ಈ ಥರ ಆಗ್ತಾಯಿತ್ತು. ಹಾಗಾಗಿ ಕಂಟಿನ್ಯೂಯಸ್ಸು ಆ ಹುಡುಗಿ ಮಗು ಮಾಡ್ತಾ ಇರೋದು ದಿವಸ 8, 10, 12 ಗಂಟೆ ಕಂಟಿನ್ಯೂಸ್ ಆಗಿ ನೋಡೋದ್ರಿಂದ ಕಣ್ಣಿನ ತೊಂದರೆ ಬರುತ್ತೆ. ಹಾಗಾಗಿ ಅದರ ಉಪಯೋಗವನ್ನು ಎಷ್ಟು ಬೇಕು ಅಷ್ಟು ನಾವು ಮಾಡೋದು ಬಹಳ ಒಳ್ಳೆಯದು. ಕಣ್ಣಿನ ತೊಂದರೆ ಇದೆ, ಏನು ಮಾಡೋದು ಅಂದರೆ ಏನಿಲ್ಲ ಸರ್, ಕಣ್ಣಿನ ತೊಂದರೆಗೆ ಬಹಳ ಸುಲಭವಾಗಿ ಸರಳವಾದ ಚಿಕಿತ್ಸೆ ಐ ಕಪ್ ಅಂತ ಸಿಗುತ್ತೆ, ಸರ್ಜಿಕಲ್ ಶಾಪಲ್ಲಿ ಸಿಗುತ್ತೆ. ಈ ಐ ಕಪ್ಪನ್ನು ತಗೊಂಡು ಯಾವುದೇ ಕಣ್ಣಿನ ತೊಂದರೆಯಲ್ಲಿ ನಾವೇನು ಮಾಡಬೇಕು, ತ್ರಿಫಲ ಅಂತ ಒಂದು ಸಿಗುತ್ತೆ, ಗಂದಿಗೆ ಅಂಗಡಿನಲ್ಲಿ ಸಿಗುತ್ತೆ, ಇಲ್ಲ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ತ್ರಿಫಲ, ಜಾಜಿಕಾಯಿ, ನೆಲ್ಲಿಕಾಯಿ, ಅಳಲೆಕಾಯಿ, ಮೂರು ಫಲಗಳನ್ನು ಪೌಡರ್ ಮಾಡಿದ್ದು ಒಂದು ಪೌಡರ್ ರೆಡಿಮೇಡ್ ಸಿಗುತ್ತೆ. ಅದನ್ನು ತಗೊಂಡು 1-2 ಚಿಟಿಕೆಯಷ್ಟು ನಾವು ತಗೊಂಡು ಅದನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸ್ಬೇಕು. ಅರ್ಧ ಬರುವ ಹಾಗೆ ಕುದಿಸ್ಬೇಕು. ಅದನ್ನು ಒಂದು 5-6 ನಿಮಿಷ ಕುದಿಸಿ, ಚೆನ್ನಾಗಿ ಕುದಿಸಿ ಆದಮೇಲೆ ಅದನ್ನು ಶೋಧಿಸಬೇಕು, ಆರಿಸ್ಕೋಬೇಕು, ಆಮೇಲೆ ಇದಕ್ಕೆ ಹಾಕಬೇಕು. ಇದು ಒಂದು ವಿಧಾನ. ಇಲ್ಲ ಮನೆಯಲ್ಲಿ ಒಂದು ಮಟಕೆ ಇದೆ, ಮಣ್ಣಿನ ಪಾತ್ರೆ, ಗಡಿಗೆ ಅಂತೀವಿ ನಾವು. ಸಣ್ಣ ಒಂದು ಗಡಿಗೆಯನ್ನು, ಚಿಕ್ಕ ಗಡಿಗೆಯನ್ನು ತಗೊಂಡು ಅದರಲ್ಲಿ ನೀರು ಹಾಕಿ ತ್ರಿಫಲ ರಾತ್ರಿನ ನೆನೆ ಹಾಕಿಬಿಡಿ. ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಶೋಧಿಸ್ಕೊಂಬಿಡಿ. ಆ ನೀರನ್ನು ಸಹಿತ ಉಪಯೋಗಿಸ್ಬೋದು. ಒಂದು ತಕ್ಷಣ ಬೇಕಂದರೆ ಹಾಗೆ ಕಾಯಿಸಿಬಿಟ್ಟು 1-2-3 ಚಿಟಿಕೆಯನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದನ್ನು ಶೋಧಿಸ್ಕೊಂಡು ಉಪಯೋಗಿಸ್ಬೋದು. ಇಲ್ಲ ರಾತ್ರಿನೇ ಮಟಕೆನಲ್ಲಿ, ಗಡಿಗೆನಲ್ಲಿ ಹಾಕಿಬಿಟ್ಟು ಅದನ್ನು ನಾವು ಶೋಧಿಸ್ಕೊಂಡು ಅದನ್ನು ಕಣ್ಣಿಗೆ ಬರುವ ಹಾಗೆ ಇಟ್ಕೊಂಡ್ಬಿಟ್ಟು ಕಣ್ಣನ್ನು ಬ್ಲಿಂಕ್ ಮಾಡೋದು. ಒಂದು 20 ಸಲ ಕಣ್ಣನ್ನು ಬ್ಲಿಂಕ್ ಮಾಡಿ. ಕಣ್ಣಿನಲ್ಲಿ ಧೂಳ, ಕೆಂಪಾಗೋದು, ರೆಡ್ನೆಸ್ ಬರೋದು, ಐ ಸೈಟ್ ತೊಂದರೆ ಇರೋದು, ಶಾರ್ಟ್ ಸೈಟ್ ಇರ್ಬೋದು, ಲಾಂಗ್ ಸೈಟ್ ಇರ್ಬೋದು, ಅದೆಲ್ಲ ಹೋಗಲಿಕ್ಕೆ, ನಿವಾರಣೆ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಜೊತೆಗೆ ಆಹಾರದಲ್ಲಿ ಸೊಪ್ಪನ್ನು ನಾವು ಹೆಚ್ಚಿಗೆ ಬಳಸ್ತಕ್ಕಂಥದ್ದು. ಇದನ್ನು ನಾವು ಮಾಡೋದರಿಂದ ಕಣ್ಣಿನ ದೃಷ್ಟಿ ದೋಷದಿಂದ ನಾವು ಮುಕ್ತಿಯನ್ನು ಪಡಿಬಹುದು. ನಿರೀಕ್ಷೆ ನಿಶ್ಚಲ ದೃಶ ಸೂಕ್ಷ್ಮಲಕ್ಷಂ ಸಮಾಹಿತಃ ಅಶ್ರು ಸಂಪಾತ ಪರ್ಯಂತೆ ಆಚಾರ್ಯೇ ತ್ರಾಟಕಂ ಸ್ಮೃತಂ. ಅಂದರೆ ಒಂದು ಮೇಣದ ಬತ್ತಿಯನ್ನು ತಗೊಂಡು ಮೇಣದ ಬತ್ತಿಯನ್ನು ತದೇಕ ಚಿತ್ತದಿಂದ ನೋಡೋದ್ರಿಂದ ನಮ್ಮ ದೃಷ್ಟಿ ದೋಷಕ್ಕೂ ಹೆಲ್ಪ್ ಆಗುತ್ತೆ, ಕಣ್ಣಿನ ತೊಂದರೆಗೂ ಹೆಲ್ಪ್ ಆಗುತ್ತೆ. ಇದನ್ನು ಸಾಮಾನ್ಯವಾಗಿ ವಜ್ರಾಸನದಲ್ಲಿ ಕೂತ್ಕೊಂಡಿರಬೇಕು. ಗಾಳಿ ಆಡದಂಗೆ ಆ ಮೇಣದ ಬತ್ತಿಯ ಜ್ಯೋತಿಯನ್ನು ನಾವು ನೋಡಬೇಕಾಗತ್ತೆ. ಎಲ್ಲಿ ತನಕ ನೋಡೋದು? ಅಶ್ರು ಸಂಪಾತ ಪರ್ಯಂತೆ, ಕಣ್ಣಿನಲ್ಲಿ ನೀರು ಬೀಳೋ ತನಕ ನೋಡಬೇಕು. ನಿರೀಕ್ಷೆ ಮಾಡೋದು. ನಿಶ್ಚಲ ದೃಶ, ತದೇಕ ಚಿತ್ತದಿಂದ ನೋಡ್ತಕ್ಕಂಥದ್ದು. ಇದಕ್ಕೆ ದೀಪ ಧ್ಯಾನ ಅಂತ ಕರೀತಾರೆ, ತ್ರಾಟಕ ಅಂತ ಕರೀತಾ ಇದ್ದಾರೆ. ಈ ತ್ರಾಟಕ ಬಹಳ ಸುಲಭವಾಗಿರ್ತಕ್ಕಂಥದ್ದು, ಸರಳವಾಗಿರ್ತಂಥ ಒಂದು ಮೇಣದ ದೀಪವನ್ನು ಹಾಗೇ ನೋಡ್ತಾ ಮೊದಲು 1-2 ನಿಮಿಷ ನೋಡೋದು ದಿವಸ, ಅದನ್ನು ಇನ್ಕ್ರೀಸ್ ಮಾಡ್ಕೊತ ಹೋಗ್ತಾ 3 ನಿಮಿಷ, 5 ನಿಮಿಷ, 10 ನಿಮಿಷ, ಹೀಗೆ ನಾವು ದೀಪ ಧ್ಯಾನವನ್ನು, ಜ್ಯೋತಿ ಧ್ಯಾನವನ್ನು ಮಾಡೋದರಿಂದ ಸಹಿತ ನಮಗೆ ಕಣ್ಣಿನ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ತ್ರಾಟಕ ನಮಗೆ ಹೆಲ್ಪ್ ಆಗ್ತಾ ಇದೆ. ಒಂದು ವಸ್ತುವನ್ನು ಏಕಾಗ್ರತೆಯಿಂದ ವೀಕ್ಷಿಸಿ, ಕಣ್ಣುಗಳೆರಡರಲ್ಲಿ ಧಾರಾಕಾರ ನೀರನ್ನು ನಿರೀಕ್ಷಿಸಿ, ಇದನ್ನು ಹಿರಿಯರು ಕರೆದರು ತ್ರಾಟಕ ಅಂತ. ಇದು ಕಣ್ಣಿನ ತೊಂದರೆಗಳಿಗೆ ನಿವಾರಕ. ಬಂಧುಗಳೇ, ಇದನ್ನು ನಮ್ಮ ಶರಣರು ಅದ್ಭುತವಾಗಿ ಹೇಳಿದ್ದಾರೆ. ಲಿಂಗ ಪೂಜೆ ಮಾಡುವುದು ಸಹಿತ ಒಂದು ತ್ರಾಟಕ ಯೋಗ ಆಗಿದೆ. ಅನಿಮಿಷ ದೃಷ್ಟಿಯಿಂದ ನಾವು ಕೈಯಲ್ಲಿ ಲಿಂಗ ಹಿಡಿದು ನೋಡ್ತಾ ಇರ್ತೀವಿ ದೃಷ್ಟಿಯಿಂದ. ಅವಾಗ ಏನು ಹೇಳ್ತಾರೆ, ಒಂದು ಶರಣರ ವಚನ ಎಷ್ಟು ಚೆನ್ನಾಗಿ ಅದ್ಭುತವಾಗಿದೆ. ಆ ತ್ರಾಟಕಕ್ಕಿಂತ ನಮ್ಮ ಲಿಂಗ ತ್ರಾಟಕ ಇದೆಯಲ್ಲ, ಬಹಳ ಅದ್ಭುತವಾಗಿದೆ. ಏನಂದರೆ ಅಲ್ಲಿ ಬರೀ ದೃಷ್ಟಿದೋಷ ನಿವಾರಣೆ ಆಗ್ಬೋದು, ಇಲ್ಲಿ ಏನೇನು ಹೆಲ್ಪ್ ಆಗುತ್ತೆ, ಆತ್ಮ ಪರಮಾತ್ಮನೊಂದಿಗೆ ಮಿಲನ ಆಗಲಿಕ್ಕೆ ಹೆಲ್ಪ್ ಆಗತಕ್ಕಂಥ ಒಂದು ಚಿಕಿತ್ಸೆ ಏನಾದರೆ ಅಂದರೆ ಈ ಒಂದು ಯೋಗ ಚಿಕಿತ್ಸೆ, ಶಿವಯೋಗ ಅಂತ ಕರಿತಾ ಇದ್ದಾರೆ. ಈ ಲಿಂಗವನ್ನು ನೋಡ್ತಾ ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಸುಳಿದು ಸೂಸುವ ಗಾಳಿ ನಿಲುವಡೆ ಬಿಂದು ನಿಲ್ಲುವುದು, ಲೀಲೆಯಿಂದ ಬಿಂದು ನಿಲುವಡೆ ಮನ ನಿಲ್ಲುವುದು, ಮನ ನಿಲುವಡೆ ಕಾಲ ಕರ್ಮಗಳ ಗೆದ್ದು ಮಾಯೆ ಹೇಳ ಹೆಸರಿಲ್ಲ ಎನಿಸಬಹುದೈ ಬಸವ ಕೇಳೆಂದ. ಅಂದರೆ ನಮ್ಮ ಈ ಕಣ್ಣಿನ ಆಲೆಗಳು ಅನಿಮಿಷ ದೃಷ್ಟಿಯಿಂದ ನೋಡ್ತಾ ಇದ್ದಾಗ ಕಣ್ಣಿನ ಆಲೆಗಳು ಪಟಪಟ ಬಡಿಯೋದು ನಿಲ್ಲುತ್ತೆ. ಯಾವಾಗ ಅದು ನಿಲ್ಲುತ್ತೆ? ಮನಸ್ಸು ನಿಲ್ಲುತ್ತೆ.
ಇವತ್ತು ಮನಸ್ಸು ಬಹಳ ಚಂಚಲ, ಮನಸ್ಸು ಹಿಡಿಯೋಕ್ಕಾಗಲ್ಲ, ಮನಸ್ಸು ಮರ್ಕಟ ಅಂತಾರೆ. ಮನಸ್ಸು ಹಿಡಿಯೋಕ್ಕೆ ಏನಾರು ಬೇಕು, ಮುಗುದನ ಏನಾರು ಇದ್ದರೆ ಅದು ನಮ್ಮ ಈ ಆಲೆಗಳು, ಕಣ್ಣಿನ ಆಲೆಗಳನ್ನು ನುಡಿದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಉಸಿರು ಕಡಿಮೆ ಆಗುತ್ತೆ, ಸುಳಿದು ಸೂಸುವ ಗಾಳಿ ನಿಲ್ಲುತ್ತೆ. ಯಾವಾಗ ಸುಳಿದು ಸೂಸುವ ಗಾಳಿ ನಿಲ್ಲುತ್ತೆ ಮನ ನಿಲ್ಲುತ್ತೆ, ಮನ ನಿಲ್ಲುತ್ತೆ ಯಾವಾಗ ಬಿಂದು ನಿಲ್ಲುತ್ತೆ. ಬಿಂದು ನಿಲ್ಲೋದ್ರಿಂದ ಲೀಲೆಯಿಂದ ನಮ್ಮ ಕಾಲಕರ್ಮ ಗೆದ್ದುಬಿಟ್ಟು ನಾವು ಪರಮಾತ್ಮನೊಂದಿಗೆ ಮಿಲನ ಆಗಲಿಕ್ಕೆ ಸಹಾಯಕ ಆಗುತ್ತೆ. ಎಷ್ಟು ಅದ್ಭುತವಾಗಿ ನಮ್ಮ ಶರಣರು ಈ ಒಂದು ಶಿವಯೋಗದ ಚಿತ್ರಣವನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೊಂದು ವಚನದಲ್ಲಿ ನಾವು ಗಮನಿಸಬಹುದಾಗಿದೆ, ಬಸವಣ್ಣವರ ವಚನ. ಅಂಗೈಯೊಳಗನ ಲಿಂಗವ ನೋಡುತ್ತಾ, ಅಂಗೈಯೊಳಗನ ಲಿಂಗವ ನೋಡುತ್ತಾ, ಕಂಗಳು ಕಡೆಗೋಡಿ ಒಡೆಯುತ್ತಾ ಸುರಿಯುತ್ತಾ ಎಂದಿಪ್ಪೆನೋ, ನೋಟವೇ ಕೂಟವಾಗಿ ಎಂದಿಪ್ಪೆನೋ, ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಎನ್ನ ಅಂಗವಿಕಾರದ ಸಂಘವಳಿದು ಕೂಡಲ ಸಂಗಯ್ಯ ಲಿಂಗ ಲಿಂಗ ಎನ್ನುತ್ತಾ. ಎಂಥ ಅದ್ಭುತವಾದ ಒಂದು ಈ ತ್ರಾಟಕ ಯೋಗವನ್ನು, ಲಿಂಗ ಯೋಗವನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ಬಂಧುಗಳೇ. ಹಾಗಾಗಿ ಈ ತ್ರಾಟಕ, ಜ್ಯೋತಿ ತ್ರಾಟಕ್ಕಿಂತ ನಮ್ಮ ಶರಣರು ಕೊಟ್ಟ ಲಿಂಗ ತ್ರಾಟಕ ಇದೆ, ಅನಿಮಿಷ ಯೋಗ ಮಾಡ್ತಕ್ಕಂಥದ್ದು. ಈ ತ್ರಾಟಕ ಯೋಗದಿಂದ ನಿಮ್ಮ ಕಣ್ಣಿನ ತೊಂದರೆಗಳ ಜೊತೆಗೆ ಆಧ್ಯಾತ್ಮ ಸಾಧನೆ, ಆತ್ಮ ಸಾಧನೆ, ಸಾಕ್ಷಾತ್ಕಾರದ ಎಡೆಗೆ, ಪರಮಾತ್ಮನ ಎಡೆಗೆ ಹೋಗಲಿಕ್ಕೆ ನಮಗೆ ಸರಳವಾದ ಸುಲಭವಾದ ವಿಧಾನ ಈ ತ್ರಾಟಕ ಯೋಗ. ಇದನ್ನು ನಾವು ನಿತ್ಯದಲ್ಲಿ ಅನುಷ್ಠಾನ ಮಾಡಿಕೊಳ್ಳೋಣ, ಅನುಷ್ಠಾನವಾಗಿ ಆರೋಗ್ಯವನ್ನು ಹೊಂದೋಣ. ಇದರ ಜೊತೆಗೆ ಕೆಲವು ಕ್ರಿಯೆಗಳನ್ನು ಸಹಿತ ನಾನು ಇವತ್ತು ತಮ್ಮೊಂದಿಗೆ ಚಿಂತನೆ ಮಾಡ್ತಾ ಇದ್ದೇನೆ. ನಾಲಿಗೆ ಸುಟ್ಟುತ್ತೆ ಅಂತ ಇಟ್ಕೊಳ್ಳಿ, ನಾಲಿಗೆ ಸುಟ್ಟಾಗ ನೀರನ್ನು ಇಟ್ಕೊಳ್ಳಿ, ನೀರನ್ನು ಸ್ವಲ್ಪ ಹೊತ್ತು ಇಟ್ಕೊಂಡು ಉಗಿರಿ, ಮತ್ತು ಇಲ್ಲಾದರೆ ಕುಡೀರಿ. ಹೀಗೆ ತುಂಬ ಹೊತ್ತು ನಾವು ಮಾಡ್ತಾ ಇರೋದ್ರಿಂದ ನಾಲಿಗೆ ಸುಟ್ಟದನ್ನು ಕಡಿಮೆ ಮಾಡ್ಕೋಬೋದು. ಅಥವಾ ನಾಲಿಗೆ ಸುಡ್ತಿದ್ದೀವಿ, ಅಥವಾ ನಾಲಿಗೆನಲ್ಲಿ ಏನಾದರೂ ಹೀಟ್ ಆದಾಗ ಒಂದು ರೀತಿ ನಮ್ಮಲ್ಲಿ ಗುಳ್ಳೆಗಳು ಬಂದಿರುತ್ತೆ. ಆ ಸಂದರ್ಭದಲ್ಲಿ ನಾವು ಅಕ್ಕಿ ತೊಳೆದ ನೀರನ್ನು ಬಾಯಲ್ಲಿ ಮುಕ್ಕಳಿಸೋದ್ರಿಂದ, ಬಾಯಲ್ಲಿ ಇಟ್ಟು ಅದನ್ನು ಗುಳುಗುಳು ಅಂತ ಮಾಡಿ ಉಗಿಯೋದ್ರಿಂದ ನಮ್ಮ ಏನು ಹೀಟ್ದಿಂದ ಬಂದಂಥ ಅಗ್ರಗಳು ಎದ್ದಿರ್ತವೆ ಅವನ್ನು ನಾವು ಕಡಿಮೆ ಮಾಡ್ಕೊಳ್ಳೋದು. ಆಮೇಲೆ ಎಲ್ಲೂ ಸುಟ್ಟಾಗ ನಾವೇನು ಮಾಡಬೇಕು, ತಕ್ಷಣ ನೀರನ್ನು ಅಪ್ಲೈ ಮಾಡಿ, ಐಸನ್ನು ಅಪ್ಲೈ ಮಾಡಿ. ಐಸ್ ನೀರನ್ನು ಮಾಡೋದ್ರಿಂದ ನೋವು ಕಡಿಮೆ ಆಗುತ್ತೆ. ಹೀಗೆ ಸುಟ್ಟ ಗಾಯ ಸಂದರ್ಭದಲ್ಲಿ ನೀರಿನ ಅಪ್ಲಿಕೇಶನನ್ನು ನಾವು ಬಳಸಬಹುದು. ಹೀಗೆ ನಮ್ಮ ತೊಂದರೆಗಳನ್ನು ಈ ಸಟ್ಕ್ರಿಯೆಗಳಲ್ಲಿ ದೌತಿ ಮತ್ತು ನೇತಿ ಕ್ರಿಯೆಗಳು, ಅದೇ ಥರ ಇವತ್ತು ನಿಮಗೆ ಕಣ್ಣಿನ ತೊಂದರೆಗಳಿಗೆ ಒಂದು ಐ ಕಪ್ನಿಂದ ಕಣ್ಣಿನ ದೋಷಗಳನ್ನು ನಾವು ನಿವಾರಣೆ ಮಾಡಲಿಕ್ಕೆ ಈ ಸಾಧನಗಳನ್ನು ಬಳಸಿಕೊಂಡು, ಪ್ರಕೃತಿ ಚಿಕಿತ್ಸೆ ವಿಧಾನಗಳನ್ನು ಕಲಿತುಕೊಂಡು ಅವುಗಳನ್ನು ನಮ್ಮ ರೋಗದಲ್ಲಿ ಉಪಯೋಗಿಸಿಕೊಂಡು ಆರೋಗ್ಯವಂತರ ಆಗೋಣ ಅಂತ ಹೇಳ್ತಾ, ಮುಂದಿನ ಸಂಚಿಕೆಗಳಲ್ಲಿ ಬೇರೆ ವಿಷಯವನ್ನು ಚಿಂತನೆ ಮಾಡೋಣ ಅಂತ ಇವತ್ತು ಎಲ್ಲರಿಗೂ ಶರಣ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ.